ಫ್ರೆಂಡ್ಸ್ ನಮಸ್ತೆ. ಒಂದು ಬಾಯಾರಿಕೆ ಆಯ್ತು, 10 ರೂಪಾಯಿ ಕೊಟ್ಟು ನೀರು ತಗೊಂಬಂದೆ. ತುಂಬಾ ಬಾಯಾರಿಕೆ ಆಗ್ತಿತ್ತು, ಆಫೀಸಲ್ಲಿ ನೀರು ಖಾಲಿ ಆಗಿತ್ತು. 10 ರೂಪಾಯಿ ಕೊಟ್ಟು ತಗೊಂಬಂದು ಈಗ ಕುಡ್ದೆ. ನಾನು 10 ರೂಪಾಯಿ ಕೊಟ್ಟು ತಂದಾಗ ಒಂದ್ ಹನಿನೂ ನೀರು ಬಿಡಲ್ಲ, ಫುಲ್ ಖಾಲಿ ಮಾಡಿ ಬಾಟಲ್ನ ಪೂರ್ತಿ ಯೂಸ್ ಮಾಡಿ ಇಡ್ತೀವಿ, ಮತ್ತೆ ರೀಸೈಕಲ್ ಮಾಡ್ತೀವಿ. ಇದನ್ನೇ ತಗೊಂಡು ಕ್ಯಾರಿ ಮಾಡೋಣ ಎಲ್ಲಾದ್ರೂ ಬೇಕಾದ್ರೆ ಅನ್ಬಿಟ್ಟು ಅಲ್ಲಿ ಗಂಟ್ಲು ಯೂಸ್ ಮಾಡಿ ಬಾಟ್ಲ್ ಫುಲ್ ಕ್ರಶ್ ಆಗಿ ಹೋಗ್ಬಿಡ್ಬೇಕು. ಈ ವೀಕ್ ಪೂರ್ತಿ ಏನ್ ವಿಚಾರಕ್ಕೆ ಬಂದೆ ಅಂತ ಹೇಳಿದ್ರೆ, ಈ ವೀಕ್ ಪೂರ್ತಿ ಒಂದು ಫಂಕ್ಷನ್ ಹೋಗಿದ್ವಿ. ಹೆಚ್ಚು ಕಡಿಮೆ ಒಂದು 8-10 ಫಂಕ್ಷನ್ ಹೋಗಿದ್ವಿ. ಒಂದು ಫಂಕ್ಷನ್ ಅಲ್ಲಿ ಆಲ್ಮೋಸ್ಟ್ ಮಿನಿಮಮ್ ಅಂದ್ರೆ ಒಂದು 5,000 ಜನ ಅಟೆಂಡ್ ಮಾಡ್ತಾರೆ. ಅಷ್ಟು ಲಕ್ಸುರಿಯಸ್ ಆಗಿತ್ತು, ಚೆನ್ನಾಗಿತ್ತು. ಹೆಚ್ಚು ಕಡಿಮೆ ಒಂದು 4-5 ಫಂಕ್ಷನ್ ತುಂಬಾ ಲಕ್ಸುರಿ ಆಗಿತ್ತು. ಒಂದು 5,000 ಜನ ಮೇಲ್ಪಟ್ಟು ಇದ್ರು. ಸೊ ಅಲ್ಲೆಲ್ಲ ಸರ್ವ್ ಮಾಡ್ತಿದ್ದು ಊಟಕ್ಕೆ 500 ml ವಾಟರ್ ಬಾಟಲ್. ಎಲ್ಲರೂ ಕುಡಿಯೋರು, 200 ml ಬಿಡೋರು, 300 ml ಕುಡಿಯೋರು. ಹೆಂಗ್ ಹೋದ್ರು ಒಂದ್ ಏನಿಲ್ಲ ಅಂದ್ರೆ 50% ಆಫ್ ದ ವಾಟರ್ ಇಲ್ಲೇ ವೇಸ್ಟ್ ಆಗ್ತಿತ್ತು. 5,000 ಜನಕ್ಕೆ 250 ml ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಬೇಡ 300 ml ಆವರೇಜ್ ಹಾಕೋಣ. ಎಷ್ಟಾಗುತ್ತೆ ನೋಡಿ ಸರ್ ಫ್ರೆಂಡ್ಸ್, ಇಲ್ಲಿ 1,500 ಲೀಟ್ರು. 1,500 ಲೀಟ್ರು ಒಂದು ಫಂಕ್ಷನ್ ಮಾಡೋದ್ರಿಂದ ವೇಸ್ಟ್ ಆಗುತ್ತೆ. ಇದು ಕೌಂಟ್ ಕ್ಯಾಲ್ಕುಲೇಟ್ ಮಾಡಿದಾಗ 1,500 ಲೀಟ್ರು. ಫ್ರಮ್ ದ ಫಂಕ್ಷನ್ 0 to ಎಂಡ್ ಗಂಟನು ಏನಿಲ್ಲ ಅಂದ್ರೆ ಒಂದು 5,000-6,000 ಲೀಟ್ರು ವೇಸ್ಟ್ ಮಾಡೇ ಮಾಡ್ತೀವಿ ಫಂಕ್ಷನ್ಗಳಲ್ಲಿ. ಸೊ ಪ್ಲೀಸ್ ಎಲ್ಲರಿಗೂ ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದ್ರೆ, ನಾವು ಫಂಕ್ಷನ್ ಹೋದಾಗ್ಲೂ ಅವ್ರು ಯಾರೋ ಫಂಕ್ಷನ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ಕುಡಿದ್ಬಿಟ್ಟು ಹೊರಗಡೆ ಹಾಕೋದು. ಬೇಕಾದ್ರೆ ಊಟ ಒಂದ್ ತುತ್ತು ಬಿಟ್ರು ಏನೋ ಒಂಚೂರು ಮೇಂಟೈನ್ ಮಾಡ್ಕೊಬೋದು ಅನ್ಸುತ್ತೆ. ನೀರ್ ಇಲ್ದೇನೆ ಬಾಳಕ್ಕಾಗಲ್ಲ ಮುಂದಿನ ಭವಿಷ್ಯದಲ್ಲಿ. ಫ್ಯೂಚರ್ಗೆ ವಾಟರ್ ಎಷ್ಟು ನೆಸೆಸಿಟಿ ಇದೆ ಅಂತ ಹೇಳಿದ್ರೆ ನಾವು ಕನ್ಸರ್ವ್ ಮಾಡ್ಬೇಕು ನೆಕ್ಸ್ಟ್ ಫ್ಯೂಚರ್ ಜನರೇಷನ್ಗೆ. ಈ ಒಂದು ಕನ್ಸರ್ನ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದೊಂದು ವಿಚಾರನ ಹೇಳೋಣ ಅಂತ ಬಂದೆ. ಇದು ಎನ್ವೈರನ್ಮೆಂಟಲ್ ಕಾಸ್ ಆಗಿರ್ಬೋದು. ನಮ್ಗೆ ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಜನರಲ್ ಆಗಿ ಬಿಲ್ಡಿಂಗ್ಸ್ ಮಾಡ್ತಾ ಇರ್ತೀವಿ, ಹೆಚ್ಚು ಕಡಿಮೆ ನಂಬರ್ ಆಫ್ ಬಿಲ್ಡಿಂಗ್ಸ್ ಮಾಡ್ಬಿಟ್ಟಿದೀವಿ. ಆ ನಂಬರ್ ಆಫ್ ಬಿಲ್ಡಿಂಗ್ಸ್ ಅಲ್ಲಿ ಈವನ್ ಒಂದ್ ಸಿಂಗಲ್ ಬಿಲ್ಡಿಂಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ಅಡಾಪ್ಟ್ ಮಾಡಿಲ್ಲ. ಅದು ಒಂದು ಪಾಯಿಂಟ್. ಅದನ್ನೊಂದು ಜಸ್ಟ್ ಈ ತರ ಒಂದು ಸೇವ್ ಮಾಡೋದು, ಒಂದ್ 2-3 ಪೈಪ್ ಹಾಕ್ಬಿಟ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಡಾಪ್ಟ್ ಮಾಡ್ಕೊಳ್ಳೋದು, ಅವೆಲ್ಲಾನು ಮಾಡ್ತಾ ಹೋದ್ರೆ ದೊಡ್ಡ ಚೇಂಜಸ್ ಆಗುತ್ತೆ ಮುಂದೆ. ಯಾವ ತರ ಅಂತ ಹೇಳಿದ್ರೆ, ಒಂದು ಸ್ಮಾಲ್ ಚೇಂಜಸ್ ಏನಾಗುತ್ತೆ ಒಂದು ಬಿಗ್ ಕಾಸ್ಗೆ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರಲ್ಲ, ಆ ತರ ಚೇಂಜಸ್ ಆಗುತ್ತೆ. ನಾವೆಲ್ಲ ಕನ್ಸರ್ವ್ ಮಾಡ್ತಾ 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 ನಮ್ ಫ್ಯೂಚರ್ ಜನರೇಷನ್ಗೆ ಬಿಟ್ಕೊಡ್ಬೇಕು ಹೊರತು ನಾವೇ ಎಲ್ಲಾನು ಲಾಸ್ ಮಾಡಿದ್ರೆ ನೆಕ್ಸ್ಟ್ ಏನಾಗುತ್ತೆ ಪ್ರಪಂಚ? ಈಗಿರೋ ಗ್ಲೋಬಲ್ ವಾರ್ಮಿಂಗ್ ಇಂತ ಇನ್ನೂ ಇನ್ಕ್ರೀಸ್ ಆಗುತ್ತೆ, ಟೆಂಪರೇಚರ್ ಇನ್ನೂ ಶೇಕ್ ಆಗುತ್ತೆ, ಮನೇಲಿ ಮಲ್ಗಕ್ಕಾಗಲ್ಲ. ಇನ್ ಮತ್ತೆ ಅದಕ್ಕೆ ಎ ಸಿ ಹಾಕಿಸ್ತೀವಿ, ಅಲ್ಲಿ ಎ ಸಿ ಹಾಕಿ ಮತ್ತೆ ಓಝೋನ್ ಲೇಯರ್ ಡಿಪ್ರಿಸಿಯೇಷನ್ ಆಗುತ್ತೆ. ಸೇಮ್ ಅದೇ ರಿಪೀಟ್ ಆಗುತ್ತೆ. ಅದ್ರ ಬದಲು ನಾವೇ ಸ್ವಲ್ಪ ಸೇಫರ್ ಝೋನ್ ಅಲ್ಲಿ ಯೋಚನೆ ಮಾಡಿ ಸ್ವಲ್ಪ ಮರ ಬೆಳೆಸೋದು, ಈ ತರ ನೀರ್ನ ಸ್ವಲ್ಪ ಕನ್ಸರ್ವ್ ಮಾಡೋದು, ಅದೆಲ್ಲ ಮಾಡ್ತಾ ಹೋದ್ರೆ ನಮಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದು, ಮುಂದಿನ ಭವಿಷ್ಯಕ್ಕೂ ಒಳ್ಳೇದು. ವಂದನೆಗಳು.